ಈಗ ಟ್ರೆಂಡಿ ಇರುವಂತಹ ಬ್ಯಾಕ್ ನೆಕ್ ಡಿಸೈನನ್ನು ಯಾವ ರೀತಿ ಕಟಿಂಗ್ ಮಾಡುವುದು, ಬೋಟ್ ನೆಕ್ ಬ್ಯಾಕ್ ಡಿಸೈನನ್ನು ಯಾವ ರೀತಿ ಕಟಿಂಗ್ ಮಾಡೋದು ಹಾಗೂ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮೊದಲಿಗೆ ಯಾವುದೇ ಮೆಜರ್ಮೆಂಟನ್ನು ಸಹ ಹೇಳ್ತಾ ಇಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ ಮೆಜರ್ಮೆಂಟನ್ನು. ಅದಕ್ಕೆ ಮತ್ತೆ ಈಗ ತಿರ್ಗಾ ಮೆಜರ್ಮೆಂಟನ್ನು ಹೇಳ್ತಾ ಇಲ್ಲ. ಮೆಜರ್ಮೆಂಟ್ ಹಾಕಿದ ನಂತರ ಪೂರ್ತಿ ಈ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಪ್ರತಿ ಸಲ ಈ ರೀತಿ ಚೆಕ್ ಮಾಡೇ ಕಟಿಂಗನ್ನು ಮಾಡಿಕೊಳ್ಳೋದು. ಈಗ ಸಿಂಪಲಾಗಿ ಬ್ಯಾಕ್ ನೆಕ್ ಡಿಸೈನನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು, ಈ ನೆಕ್ ಡಿಸೈನ್ ಸ್ವಲ್ಪ ಬಿಗಿನರ್ಸಿಗೆ ಕಷ್ಟ ಆಗ್ಬೋದು, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಕಟಿಂಗ್ ಮಾಡ್ಕೊಂಡ ನಂತರ ಈ ಪಾರ್ಟ್ ಇದೆಯಲ್ಲ, ಈಗ ತೋರಿಸ್ತೀನಿ ನೋಡಿ, ಅದನ್ನು ಬೇರ್ಪಡಿಸ್ಕೊಳ್ಬೇಕು. ಆನಂತರ ಈ ಪಾರ್ಟನ್ನು ತಂದುಕೊಂಡು ಇದಕ್ಕೆ ಎಕ್ಸ್ಟ್ರಾ 1 ಇಂಚ್ ಎಕ್ಸ್ಟ್ರಾ ಬರೋ ರೀತಿ ನಾವು ಇಟ್ಕೊಂಡು ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕಾಗುತ್ತೆ. ಇದು ಕ್ಲೋಸಲ್ಲಿ ಮಾಡಿ ಇಟ್ಕೊಳ್ಬೇಕು, ಡಬಲ್ ಫೋಲ್ಡಲ್ಲಿ ಇರಬೇಕು, ಆನಂತರ ಕಟ್ ಮಾಡಬೇಕು. ಅಲ್ಲಿಗಿಂತ 1 ಇಂಚ್ ಎಕ್ಸ್ಟ್ರಾ ಅನ್ನೋಂಗೆ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಸ್ಟಿಚಿಂಗಿಗೆ ಬೇಕಾಗತ್ತಲ್ಲ, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು. ಆನಂತರ ಕಟಿಂಗ್ ಮಾಡಿ ತೆಗಿಬೇಕು. ಅದು ಆನಂತರ ಈಗ ನಾವೀಗಕ್ಕೆ ಈ ಶೇಪು ಕಟ್ ವರ್ಕ್ ಡಿಸೈನ್ ಮಾಡೋದರಿಂದ ಈ ರೀತಿ ಕ್ಯಾನ್ವಾಸನ್ನು ತೆಗೆದುಕೊಂಡು ಮೊದಲಿಗೆ 2 ಇಂಚಿಗೆ ಒಂದು ಮಾರ್ಕಿಂಗನ್ನು ಹಾಕ್ಕೊಂಡು, ನಿಮ್ಗೆ ಎಷ್ಟು ಅಗಲ ಬೇಕು ನೋಡಿ, ಅವ್ರ ಬಾರ್ಡ್ರ್ ಎಷ್ಟಿದೆ ಅಷ್ಟಕ್ಕೆ ನೋಡಿಕೊಂಡು, ಜಾಸ್ತಿನೂ ಬೇಡ ಸ್ವಲ್ಪ ಕಮ್ಮಿನೂ ಬೇಡ, ಅಷ್ಟನ್ನು ಮೀಡಿಯಮ್ ಇಟ್ಕೊಂಡು ನೀವು ಮಾಡ್ಕೊಳ್ಬೇಕು. 2 ಇಂಚಿಗೆ ಒಂದು ಗ್ಯಾಪ್ ಅನ್ನೋ ಥರ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದು ಯಾವ ಥರ ರೀಲ್ ಥರ ಏನಾದ್ರು ಇದ್ದರೆ, ಕರು ಸ್ಕೇಲ್ ಇದ್ದರೆ ಅದರಲ್ಲೇ ನೀವು ಕಟ್ ಮಾಡ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಇದ್ರ ಸಹಾಯದಿಂದ ಕಟ್ ಮಾಡ್ಕೊಳ್ತೀನಿ. ಈ ಥರ ಇಟ್ಕೊಂಡು ನಾವು ಮಾರ್ಕಿಂಗ್ ಮಾಡ್ಕೊಳ್ತಾ ಹೋದರೆ ನೀಟಾಗಿ ಬರುತ್ತೆ ನಮಗೆ. ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಬೋದು. ನಾನು ಇಲ್ಲಿ ಸೀರೆ ಬಾರ್ಡ್ರನ್ನು ಉಪಯೋಗಿಸ್ಕೊಳ್ತಾ ಇಲ್ಲ, ಯಾಕಂದರೆ ಬ್ಲೌಸು ಮತ್ತು ಬಾರ್ಡರ್ ಕಲರ್ ಸೇಮ್ ಇರೋದ್ರಿಂದ ಅದು ಹೈಲೈಟ್ ಆಗ್ತಾ ಇಲ್ಲ. ಹಾಗಾಗಿ ಸೀರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ನಾನಿಲ್ಲಿ ಸೀರೆದ ಫ್ಯಾಬ್ರಿಕನ್ನು ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸೀರೆ, ಹಾಗಾಗಿ ಈ ಫ್ಯಾಬ್ರಿಕನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ನೀವು ಬಾರ್ಡ್ರನ್ನು ಸಹ ಬಳಸ್ಕೊಳ್ಬೋದು. ಒಂದು ಆ ಕಡೆ ಮುಖ, ಇನ್ನೊಂದು ಈ ಕಡೆ ಮುಖ ಹಾಕಿ ಐರನ್ ಮಾಡ್ಕೊಂಡ್ಬರ್ಬೇಕು. ನಾನು ಐರನ್ ಮಾಡಿದ್ದೀನಿ, ಆದರೆ ಅದನ್ನು ಕಾಣಿಸಿಲ್ಲ, ನಾನಿಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ಆನಂತರ ನೋಡಿ, ಕರೆಕ್ಟಾಗಿ ಇದನ್ನು ಕಟ್ ಮಾಡಿ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಇಟ್ಟು ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಆನಂತರ ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಉಲ್ಟಾ ಮಾಡಿ ಮೇನ್ ಫ್ಯಾಬ್ರಿಕ್ ಕಡೆ ಬರೋ ಥರ ಇಟ್ಟು ಟರ್ನ್ ಮಾಡ್ತೀನಿ. ಈ ರೀತಿ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು. ನೀವು ಟ್ಯಾಚ್ ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೊಂಡು ನೀಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಟ್ರೇಸಿಂಗ್ ಮಾಡ್ಕೊಂಡು ತಂದಿದ್ದೀನಿ, ಐರನ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇದು ಸ್ಟಿಪ್ ಆಗಿದೆ. ಇವಾಗ ಇದಕ್ಕೆ ನಾನು ಕರೆಕ್ಟಾಗಿರಬೇಕಲ್ಲ, ಹಾಗಾಗಿ ಗುಂಡು ಸೂಜಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಷೀನನ್ನು ಬ್ಯಾಲೆನ್ಸ್ ಇಟ್ಕೊಳ್ಬೇಕು. ಟರ್ನ್ ಮಾಡ್ಕೊತ ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ಕೊತ ನೀಟಾಗಿ ನಿಧಾನವಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಯಾಕಂದರೆ ಕರ್ವ್ ಬರಬೇಕಲ್ಲ, ಕರ್ವ್ ನಾವು ಎಷ್ಟೇ ನಿಧಾನ ಹೊಲಿತಿದ್ರು ಕರ್ವ್ ಹೊಲಿಯುವಾಗ ತುಂಬ ಕಷ್ಟ ಆಗುತ್ತೆ. ಅದನ್ನು ನಿಧಾನವಾಗಿ ಕರ್ವ್ ಹೊಲ್ಕೊಂಡು ಬರಬೇಕು. ನಿಧಾನವಾಗಿ ಹೊಲಿದ್ರೆ ಬರುತ್ತೆ, ತುಂಬ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ನೋಡಿ, ಕರ್ವ್ ಹೊಲಿದು ಕಟ್ಸ್ ಹಾಕಿ ಈ ರೀತಿಯಾಗಿ ನಿಧಾನವಾಗಿ ಟರ್ನ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಟ್ರೆಂಡ್ ಇರುವಂತಹ ಕಟ್ ವರ್ಕ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಮ್ಮೆ ನೀವು ನಿಮ್ಮ ಬ್ಲೌಸಿಗೂ ಸಹ ಹೊಲಿದ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಷ್ಟು ಮಾಡಿ ಆನಂತರ ನಾನಿಲ್ಲಿ ಬಾರ್ಡ್ರ್ ಬಳಸಿರ್ಲಿಲ್ವಲ್ಲ, ಹಾಗಾಗಿ ಇದಕ್ಕೆ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಬೇಡ ಹೆವಿ ಅನಿಸುತ್ತೆ ಅಂದರೆ ಬಿಟ್ಬಿಡೋದು. ಆದರೆ ನಾನಿಲ್ಲಿ ಬಾರ್ಡ್ರ್ ಇಲ್ಲ ಅನ್ನೋ ಪ್ಲೇನ್ ಥರ ಕಾಣುತ್ತೆ ಅನ್ನೋ ಥರ ಇದಕ್ಕೆ ಲೇಸನ್ನು ಬಳಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಈ ರೀತಿ ಕಟ್ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸೀರೆಗೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಈ ಟ್ರೆಂಡ್ ಇರೋದ್ರಿಂದ ನಾವು ಸಹ ಸ್ಟಿಚಿಂಗ್ ಮಾಡಿದ್ದೀವಿ. ನೀವು ಒಮ್ಮೆ ಸ್ಟಿಚ್ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ನಾವು ಆ ಪಾರ್ಟನ್ನು ಇಟ್ಕೊಂಡಿದ್ದೀವಲ್ಲ, ಅದೇ ಇಟ್ಕೊಂಡ್ರೆ ನಮಗಿಲ್ಲಿ ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಕಡಿಮೆ ಬೀಳುತ್ತೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋದ್ರಿಂದ ಈ ರೀತಿ ಫಸ್ಟ್ ಹೊಲಿದು ಟರ್ನ್ ಮಾಡ್ಕೊಂಡ್ಬಿಡಬೇಕು. ಅದಕ್ಕೆ ನಾನು ಅಲ್ಲಿ ಏನು ಮಾಡಿದ್ದೀನಿ, ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದು ಬೋಳಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಪ್ಲೇನಾಗಿ ಕಾಣಿಸುತ್ತಲ್ಲ, ಅದಕ್ಕೆ ಲೇಸ್ ಹಾಕ್ಕೊಳ್ಳುವಂಥ ಆ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿ ಮೇಲೊಂದು ಟಾಪ್ ಸ್ಟಿಚ್ ಹಾಕ್ಕೊಂಡು, ನಮ್ಗೆ ಲೇಸ್ ಬೇಕಾದರೆ ಲೇಸು, ಪೈಪಿಂಗ್ ಬೇಕು ಅಂದರೆ ಬೇರೆ ಬಟ್ಟೆಲಿ ಪೈಪಿಂಗನ್ನು ಸಹ ಕಟ್ಕೊಳ್ಬೋದು, ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಲೇಸನ್ನೇ ಅಟ್ಯಾಚ್ ಮಾಡಿದ್ದೀನಿ. ಆನಂತರ ನಾವು ಆ ಕಡೆ ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಅದನ್ನು ನಾವು ಅಟ್ಯಾಚ್ ಮಾಡೋಕ್ಕಾಗಿ ಬಳಸ್ಕೊಳ್ಬೇಕಾಗುತ್ತೆ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನೋಡಿ, ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ನಾನು ಇಲ್ಲಿ ಡಾಟ್ ಪಾಯಿಂಟನ್ನು ಆಮೇಲೆ ಹಿಡಿತೀನಿ, ನಿಮಗೆ ಆಮೇಲೆ ಕಾಣಿಸ್ತೀನಿ. ಈಗ ಲೇಸ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ನೋಡಿ ಅಷ್ಟಕ್ಕೆ ಲೇಸ್ ಹಾಕ್ಕೊಂಡು
ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ರೆಡಿ ಆಯ್ತಲ್ಲ. ಈಗ ನಾವು 1 ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ನಾನೀಗ. ಅಲ್ಲಿಟ್ಟು ಒಂದೊಂದು ಟಾಚ್ ಪಿನ್ನನ್ನು ನಾನು ಗುಂಪು ಸೂಜಿನ ಸೇರಿಸ್ಕೊಂಡಿದ್ದೀನಿ. ಆ ನಂತರ ನೋಡಿ ಅಲ್ಲಿಂದ ಅಲ್ಲಿಗೆ ನಾವು ಕರ್ವಾಗಿ ನಾವು ಸ್ಟಿಚಿಂಗನ್ನು ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಇಟ್ಕೊಳ್ಬೇಕು ನೀಟಾಗಿ, ಯಾಕಂದರೆ ನಮಗೆ ಬ್ಲೌಸ್ ನೀಟಾಗಿ ಬರಬೇಕು. ಆಮೇಲೆ ಅದು ಸರಿ ಬರೋಲ್ಲ, ಇಲ್ಲ ಅಂದರೆ ಎದು ನಿಲ್ಲೋದೆಲ್ಲ ಆಗುತ್ತೆ. ಕರೆಕ್ಟಾಗಿ ಇಟ್ಕೊಂಡು ಕರ್ವಲ್ಲೇ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸಿಂಗಲ್ ಸ್ಟಿಚ್ ಹಾಕಿರೋದನ್ನಷ್ಟೇ ಕಾಣಿಸಿದ್ದೀನಿ, ಯಾಕಂದರೆ ವಿಡಿಯೋ ಸುಮ್ಮನೆ ಲೆಂತಿ ಆಗುತ್ತೆ, ಹೊಲಿದು ತೋರಿಸ್ತಾ ಇದ್ದರೆ. ಹಾಗಾಗಿ ಮೇನ್ ಏನು ಬೇಕು ನೋಡಿ ಅಷ್ಟೇ ತೋರಿಸಿ, ವಿಡಿಯೋ ಲೆಂತಿ ಬೇಡ ಅಂತ ಕಟ್ ಮಾಡಿದ್ದೀನಿ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನಾನು. ಡಬಲ್ ಸ್ಟಿಚ್ ಹಾಕಲೇಬೇಕು, ಇಲ್ಲಾಂದರೆ ಕೆಲವೊಂದು ಸಲ ಬಿಟ್ಕೊಳ್ಳುವ ಚಾನ್ಸ್ ಇರುತ್ತೆ. ಹಾಗಾಗಿ ಡಬಲ್ ಸ್ಟಿಚ್ಚನ್ನು ಹಾಕಿ ನೋಡಿ ಈ ರೀತಿ ಡಬಲ್ ಸ್ಟಿಚ್ ಹಾಕಿ ಗಟ್ಟಿ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು ನೋಡಿ. ಇದಕ್ಕೆ ಡಬಲ್ ಸ್ಟಿಚ್ ಹಾಕಬೇಕು ನೋಡಿ. ಇನ್ನೊಮ್ಮೆ ಹಾಕೋದು ಸ್ವಲ್ಪ ತೋರಿಸಿದ್ದೀನಿ, ಆಯಿತು, ಇನ್ನೂ ತೋರಿಸಿಲ್ಲ. ಈಗ ನಾವು ಡಾಟ್ ಪಾಯಿಂಟ್ ಹಿಡಿಬೇಕಲ್ಲ, ಅದ್ರ ಮಧ್ಯೆ ನಾವು ಡಾಟ್ ಪಾಯಿಂಟ್ ಹಿಡಿಬೇಕು ನೋಡಿ. 2 ಸೈಡು ಸಹ ನಾನು ಡಾಟ್ ಪಾಯಿಂಟನ್ನು ಹಿಡಿದಿದ್ದೀನಿ, ನೀವು ಸಹ ಹಿಡಿಬೇಕು. ಡಾಟ್ ಪಾಯಿಂಟ್ ಹಿಡಿದ ನಂತರ ಆ ಬಟ್ಟೆ ಎದ್ದು ನಿಲ್ಲೋದೆಲ್ಲ ಇರೋದಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಬ್ಯಾಕಿಗೂ ಡಿಸೈನ್ ಮಾಡಿದ್ದೀನಿ, ಹಾಗೆ ಫ್ರಂಟಿಗೂ ಡಿಸೈನ್ ಮಾಡಿದ್ದೀನಿ. ಫ್ರಂಟ್ ಡಿಸೈನು ಸಹ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ಖಂಡಿತ ಒಮ್ಮೆ ಚೆಕ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ. ಫ್ರಂಟು ಮತ್ತು ಬ್ಯಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸಹ ಒಮ್ಮೆ ನಿಮ್ಮ ಬ್ಲೌಸಿಗೂ ಸಹ ಟ್ರೈ ಮಾಡಿ ನೋಡಿ. ಇದಕ್ಕೆ ನೀವು ಹುಕ್ಕನ್ನಾದರೂ ಹಾಕ್ಬೋದು, ದಾರನ್ನಾದರೂ ಹಾಕ್ಬೋದು. ನಾನಿಲ್ಲಿ ದಾರನ ಹಾಕ್ಕೊಂಡಿದ್ದೀನಿ, ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ದಾರನ ಹಾಕಿದ್ದೀನಿ. ನೀವು ದಾರ ಮಾಡಿ ಹ್ಯಾಂಗಿಂಗ್ ಥರ ಮಾಡಿ ಹಾಕ್ಬೋದು. ನಾನು ಸಿಂಪಲಾಗಿ ಮಾಡಿದ್ದೀನಿ, ನೀವು ನಿಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಂತೂ. ಈಗ ಟ್ರೆಂಡಿ ಇರುವಂತಹ ಡಿಸೈನ್ ಇದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.